ಈಗಾಗಲೇ ಮುಸ್ಲಿಂ ಬಂಧುಗಳಿಗೆ 4% ರಿಸರ್ವೇಶನ್ ಹಿಂದೆ ಇತ್ತು. ಅದು ಯಾವುದೇ ಕಾರಣಕ್ಕೂ ಧಾರ್ಮಿಕ ಮೀಸಲಾತಿಯನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಯಾವುದೇ ಧಾರ್ಮಿಕ ಮೀಸಲಾತಿ ಕೊಡುವಂತಿಲ್ಲ. ಆ ರೀತಿ ಧಾರ್ಮಿಕ ಮೀಸಲಾತಿ ಕೊಟ್ರೆ ಅದು ಸಂವಿಧಾನಕ್ಕೆ ವಿರುದ್ಧವಾದ ನಡೆಯಾಗತ್ತೆ. ಆ ಕಾರಣದಿಂದ ಧಾರ್ಮಿಕ ಮೀಸಲಾತಿ ಕೊಡಬಾರದು ಅನ್ನೋ ಕಾರಣದಿಂದ ಬಸವರಾಜ ಬೊಮ್ಮಾಯಿಯವರು ಇದ್ದ ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಆ ಧಾರ್ಮಿಕ ಮೀಸಲಾತಿಯನ್ನ ಹಿಂದಕ್ಕೆ ಪಡೆಯಲಾಗಿತ್ತು. ಆದರೆ ಕಾಂಗ್ರೆಸ್ನವರು ನಾವು ಬಂದ ಮೇಲೆ ನಾವು ಮತ್ತೆ ಧಾರ್ಮಿಕ ಮೀಸಲಾತಿಯನ್ನು ಕೊಡ್ತೇವೆ ಅಂತಕ್ಕಂಥ ಘೋಷಣೆಯನ್ನು ಕೂಡ ಮಾಡಿದ್ರು. ಈಗ ಆ ಕಾರಣದಿಂದಲೇ ಒಂದೊಂದಾಗಿ ಅವರೀಗ ಕಾಂಟ್ರಾಕ್ಟ್ ಗುತ್ತಿಗೆಯಲ್ಲಿ 4% ಮೀಸಲಾತಿಯನ್ನ ಅವರು ಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರಾಗತ್ತೆ, ಸಂವಿಧಾನ ವಿರೋಧಿಯಾಗತ್ತೆ. ಈವನ್ ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಇದಕ್ಕೆ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ವಿರೋಧಿಸ್ತೇವೆ. ಸದನದ ಒಳಗೂ ಹೊರಗೂ ಕೂಡ ಹೋರಾಟವನ್ನ ನಾವು ಮಾಡೇ ಮಾಡ್ತೇವೆ. ನೋಡಿ, ಅವರನ್ನ ನೆಪಕ್ಕೆ ಜೊತೆಯಲ್ಲಿ ಸೇರಿಸಿದಂಗೆ ಮಾಡಿದ್ದಾರೆ. ಅವರ ಘೋಷಣೆ ಇದ್ದಿದ್ದು 4% ರಿಸರ್ವೇಶನ್. ಯಾಕಂಗಾದ್ರೆ ಅವ್ರಿಗೆ ಮೊದಲು ನೀವು 4% ಇದ್ದಿದ್ದನ್ನು ತೆಗೆದಿದ್ದು ನಾವು, ಮತ್ತೆ ಇವರೆಲ್ಲರೂ ಸೇರಿದ ಮೇಲೆ 4% ಯಾಕಿದೆ ಅಂದ್ರೆ ಅವರ ಉದ್ದೇಶ ಮುಸಲ್ಮಾನ್ ಬಂಧುಗಳಿಗೆ ಕೊಡಬೇಕು ಅನ್ನೋದೇ. ಅಂದ್ರೆ ಇವತ್ತು ಏನಾಗಿದೆ, ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ ಇದು ದೇಶ ವಿರೋಧ ನೀತಿ. ಇವತ್ತು ನೀವು ನೋಡಿದರೆ ನಿನ್ನೆ ಮೊನ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ರಾರಾಜಿಸ್ತಾ ಇದೆ. ನಾವು ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ 41% ಆಗಿಬಿಟ್ಟಿದ್ದೇವೆ. ನಮಗೆ ಯಾರ ಇದು ಬೇಕಾಗಿಲ್ಲ, ಹಂಗೂ ಬೇಕಾಗಿಲ್ಲ. ಈಗ ನಾವು ಚುನಾವಣೆಗೆ ನಾವೇ ಸ್ಪರ್ಧೆ ಮಾಡ್ತೇವೆ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದೆ. ಆವತ್ತು ಈ ದೇಶ ವಿಭಜನೆ ಆಗಿದೆ. ಈಗ 2047ಕ್ಕೆ 100 ವರ್ಷ ತುಂಬಿದಾಗ ನಾವು ಭಾರತವನ್ನ ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡ್ತೇವೆ. ಯಾರು ಹೇಳ್ತಾ ಇರೋದು ಇದು? ಆ ಕಾರಣದಿಂದ ಇದು ಓಲೈಕೆ ರಾಜಕಾರಣಕ್ಕಾಗಿ, ವೋಟ್ ಬ್ಯಾಂಕ್ ಅನ್ನ ನೀವು ಯಥಾಸ್ಥಿತಿ ಉಳಿಸ್ಕೊಳ್ಳಿಕ್ಕಾಗಿ ನೀವು ಈ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾ ಇರತಕ್ಕಂಥದ್ದಿದೆಯಲ್ಲ, ಇದು ದೇಶವನ್ನ ಒಂದು ಕೆಡಿಸ್ತಕ್ಕಂಥ ಕೆಲಸ. ನಾನು ಈಗಲೂ ಹೇಳ್ತೇನೆ, ನಾನು ಮುಸಲ್ಮಾನ್ ಬಂಧುಗಳಿಂದಲೇ ಈ ದೇಶಕ್ಕೆ ಗಂಡಾಂತರ ಇದೆ ಅಂತ ಹೇಳೋದಿಲ್ಲ ನಾನು. ಆದ್ರೆ ಮುಸ್ಲಿಂ ಮನಸ್ಥಿತಿ ಇರ್ತಕ್ಕಂಥ ಆ ಮುಸ್ಲಿಂ ಜೊತೆಯಲ್ಲೇ ಇದ್ದು ಹಿಂದೂಗಳಿಂದ ಈ ದೇಶಕ್ಕೆ ಗಂಡಾಂತರ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ.